ಹೆಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ರಾ? ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಇಂದಿಗೆ ನನ್ನ ಮತ್ತೆ ಈ ನಕ್ಷತ್ರ ಲೋಕದ ಋಣ ಮುಗೀತು. ಯಾಕೆ ನನಗೆ ಇಷ್ಟು ಅಳು ಬತ್ತಾದೆ? ನಾನೇನು ಇಲ್ಲಿಗೆ ಬಂದು ವರ್ಷಗಟ್ಟಲೆ ಆಗಿದೆಯಾ? ವರ್ಷ ಹೋಗಲಿ, ತಿಂಗಳೇ ಆಗಿಲ್ಲ, 15 ದಿನ ಆಗಕ್ಕೂವೆ 10 ದಿನ ಬಾಕಿ ಇದೆ ಇನ್ನೂ. ಇಷ್ಟು ಹಚ್ಕೊಂಡ್ಬಿಟ್ಟಿದ್ದೀನ ಈ ಜಾಗ ಜನಗಳನ್ನು ನಾನು. ಹೆಂಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಆದರೂ ಯಾಕೆ ಅಳು ಎಂದುಕೊಂಡು ಪದೇ ಪದೇ ಕೆನ್ನಿಗೆ ಇಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು ಹುಡುಗಿ. ಹೌದಾ? ನಿಜಾನಾ? ನಾನ್ಯಾರನ್ನೂ ಹಚ್ಕೊಂಡೇ ಇಲ್ವಾ ಹಂಗಾರೆ? ಕೇಳಿಕೊಂಡಿದ್ದಳು ತನ್ನನ್ನು ತಾನೇ. ಯಾಕಿಲ್ಲ? ದೊರೆ ದೊರೆ ನನ್ನ ಒಂದ್ಮಾತು ಇರು ಅಂತಾನೂ ಹೇಳಿಲ್ವಲ್ಲ. ಅದೇಯ ಅದೇಯ ನನಗೆ ಇಷ್ಟು ನೋವಾಯ್ತಾ ಇರೋದು. ಹಂಗಾರೆ ಅವರಿಗೆ ನಾನು ನಾನು ಏನೂ ಅಲ್ವಾ? ಯಾಕೋ ಆ ಯೋಚನೆಯಿಂದಲೇ ವಿಪರೀತ ನೋವಾಗಿತ್ತು ಅವಳಿಗೆ. ಯಾಕೋ ಅವನ ಸನಿಹ, ತನ್ನ ಕೊರಳ ಸೋಕಿದ್ದ ಅವನ ಒರಟು ತುಟಿಗಳ ಸ್ಪರ್ಶ, ಅವನ ಉಸಿರಿನ ಬಿಸಿ, ಅವನ ಮೈಯ ಘಮ ಎಲ್ಲವನ್ನೂ ತನ್ನಿಂದ ಮರೆಯಲು ಸಾಧ್ಯವೇ ಇಲ್ಲ ಎನಿಸಿತ್ತು ಅವಳಿಗೆ. ಥತ್, ಬ್ಯಾಡ ಬ್ಯಾಡ ಅಂದ್ರೂ ಅದದೇ ಹಾಳಾದ ನೆನಪು ನನ್ನ ಸಾಯಿಸ್ತಾ ಇದೆ. ಅಲ್ಲಿಯೇ ಇದ್ದ ಸಿಮೆಂಟ್ ಕಟ್ಟೆಯ ಮೇಲೆ ಕುಳಿತು ಎರಡೂ ಕೈಗಳಿಂದ ಮುಖ ಮುಚ್ಚಿ ಸಣ್ಣಗೆ ಬಿಕ್ಕಿದ್ದಳು ಹುಡುಗಿ. ಮನಸ್ಸಿನ ನೋವು ತಳಮಳ ತಾಳಲಾರದೆ. ಹುಡುಗಿ ಅಳುತ್ತಿದ್ದಾಳ. ಯಾಕೆ? ನಕ್ಷತ್ರವನ್ನ ಬಿಟ್ಟು ಹೋಗುವುದು ಅವಳನ್ನ ಇಷ್ಟು ಬಾಧಿಸುತ್ತಿದೆಯೇ? ಇವಳೇ ತಾನೇ ಬಿಟ್ಟು ಹೋಗುತ್ತೇನೆ ಅಂದೋಳು. ಅಥವಾ ಹುಡುಗಿ ನನ್ನ ಹತ್ತಿರ ಹೇಳಿದ ಹಾಗೆ ಅವಳ ಮನಸಾರ ಈ ಕೆಲಸ ಬಿಡುತ್ತಿಲ್ಲವೇ? ನನ್ನ ನನ್ನ ಕಾರಣದಿಂದ ಕೆಲಸ ಬಿಡುತ್ತಿದ್ದಾಳೆಯೇ? ಅದಕ್ಕೆ ಅವಳಿಗೆ ಇಷ್ಟು ಕಷ್ಟ ಆಗ್ತಾ ಇರೋದಾ ಇಲ್ಲಿಂದ ಹೋಗಲು? ಛೇ, ಏನೂ ಅರ್ಥನೇ ಆಗ್ತಾ ಇಲ್ವಲ್ಲ ನನಗೆ. ಹಣೆ ಒತ್ತಿಕೊಂಡಿದ್ದ ಚಿಂತೆಯಿಂದ ಆಯುಷ್. ವಾಟ್ ಎವರ್, ಈಗ ಇದನ್ನೆಲ್ಲ ಯೋಚಿಸಿ ಪ್ರಯೋಜನ ಇಲ್ಲ. ಅದನ್ನೆಲ್ಲ ಯೋಚಿಸುವ ಸಮಯ ಕೂಡ ಮುಗಿದು ಹೋಗಿದೆ ಈಗ. ಅವಳು ಇನ್ನು ಮುಂದೆ ನಕ್ಷತ್ರದಲ್ಲಿ ಅಲ್ಲ, ನಾಟ್ಯ ಮ್ಯಾನ್ಷನ್ನಲ್ಲಿ ಕೆಲಸ ಮಾಡ್ತಾಳೆ, ಮಾಡಬೇಕು ಅಷ್ಟೇ. ಹೀಗೆ ಅಂದುಕೊಂಡವನ ದೃಷ್ಟಿ ಬೇಡ ಬೇಡವೆಂದರೂ ಅವಳನ್ನೇ ಸವರುತ್ತಿತ್ತು. ಎಷ್ಟೋ ಸಮಯದ ಬಳಿಕ ಇನ್ನೊಬ್ಬಳು ಹುಡುಗಿ ಬಂದು ಅವಳ ಎದುರು ನಿಂತಿದ್ದಳು. ದೃಷ್ಟಿ ಬದಲಿಸಲಿಲ್ಲ ಅವನು. ಬಹುಶಃ ಅವಳ ಗೆಳತಿ ಇರಬೇಕು. ಸಮಾಧಾನ ಮಾಡಲಿ ಇವಳಾದರೂ ಹುಡುಗಿಯನ್ನ ಎಂದುಕೊಂಡ ಆಯುಷ್ ಆಚಾರ್ಯ. ಅವಳ ಸಂಕಟ ನೋಡಿದವನಿಗೂ ಯಾಕೋ ನೋವಾಗಿತ್ತು. ಯಾರಾದರೂ ಅವಳನ್ನು ಸಮಾಧಾನ ಮಾಡಲಿ ಎಂದುಕೊಂಡಿದ್ದ ಮನಸ್ಸಿನಿಂದ ಅವನು ನೋಡಿದ ಕಣ್ಣು ಮಿಟುಕಿಸದೆ ಅವರತ್ತಲೇ. ಅವಳ ಪಕ್ಕ ಕುಳಿತು ಅವಳ ಹೆಗಲು ಬಳಸಿ ಏನೋ ಹೇಳುತ್ತಿದ್ದಳು ಈಗ ತಾನೇ ಬಂದಿದ್ದ ಹುಡುಗಿ. ಕಣ್ಣೀರು ಒರೆಸಿಕೊಂಡು ಇವಳೂ ಮಾತನಾಡಿ ಇಬ್ಬರೂ ಎದ್ದು ನಿಂತು ಗೇಟಿನತ್ತ ಹೆಜ್ಜೆ ಹಾಕಿದ್ದರು. ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ತನ್ನ ಫೋನ್ ಕೈಗೆತ್ತಿಕೊಂಡಿದ್ದ ಮತ್ತೆ ಆಯುಷ್ ಆಚಾರ್ಯ. ಛೇ, ಈ ಹುಡುಗಿಯ ದೆಸೆಯಿಂದ ನನ್ನ ತಲೆ ಕೆಡುತ್ತಿದೆ. ಆಗಬೇಕಾದ ಯಾವ ಕೆಲಸವೂ ಸಮಯಕ್ಕೆ ಸರಿಯಾಗಿ ಆಗೋದೇ ಇಲ್ಲ ಎಂದು ಅವಳನ್ನೇ ಬೈದುಕೊಂಡು ಜಾನಿಗೆ ಫೋನಾಯಿಸಿದ್ದ. ಇದೇನೇ ಕುಂಕುಮ್, ಮನೆಗೆ ಹೋಗ್ತೀನಿ ಅಂದೋಳು ಇನ್ನೂ ಇಲ್ಲೇ ಕುಂತಿದ್ದೀಯಲ್ಲೇ, ಅಳ್ತಾ ಇದೆಯೇನೆ? ನೀನು ನನ್ನ ಯಾಕೋ ದೂರ ಮಾಡ್ತಾ ಇದೀಯಾ ಅನ್ನಿಸ್ತದೆ ಕಣೆ ನನಗೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತಾನೂ ನನಗೆ ಸಹ ಹೇಳ್ತಾ ಇಲ್ವಲ್ಲೇ ನೀನು. ನೀನೇ ನೋವು ಅನುಭವಿಸ್ತಾ ಇದೀಯಾ. ನೀನು ಹಿಂಗಿದ್ರೆ ನನಗೂ ನೋವಾಯ್ತದೆ ಕಣೆ. ಸಮಾಧಾನ ಮಾಡ್ಕೋ ಕುಂಕುಮ್ ಎನ್ನುತ್ತಾ ಅವಳ ಪಕ್ಕ ಕುಳಿತು ಅವಳ ಹೆಗಲು ಬಳಸಿದ್ದಳು ಮಂದಾರ. ನನಗೇ ಗೊತ್ತಾಯ್ತಾ ಇಲ್ಲ ಕಣೆ ಮಂದ, ನನಗೆ ಏನಾಯ್ತಾ ಇದೆ ಅಂತವ. ನಿಂಗೇನು ಹೇಳೋಣ ಹೇಳು. ಯಾಕೋ ಸಂಕಟ ಆಯ್ತಾ ಅದೇ ಮನಸ್ಸಿಗೆ. ಅದಕ್ಕೆ ಕಣ್ಣೀರೂ ಬಂತು ಅಷ್ಟೇಯ. ನಡಿ, ನೀನು ಬಂದಲ್ಲ, ಮನೆಗೆ ಹೋಗೋಣ ಈಗ ಎಂದು ಎದ್ದು ನಿಂತಿದ್ದಳು ಕುಂಕುಮ. ಬೇರೆ ಏನೂ ಹೇಳದೆ ತಾನೂ ಎದ್ದು ನಡೆದಿದ್ದಳು ಅವಳ ಹೆಗಲು ಬಳಸಿ ಗೇಟಿನಿಂದ ಆಚೆಗೆ ಮಂದಾರ. ಆಟೋದಲ್ಲೇ ಹೊರಟು ಮನೆ ಸೇರಿದ್ದರು ಇಬ್ಬರು. ಒಳಗೆ ಬಂದವಳೆ ಒಂದು ಕಡೆ ಕುಳಿತು ಬಿಟ್ಟಿದ್ದಳು ಮಾತಿಲ್ಲದೆ ಕುಂಕುಮ. ಅವಳ ಮುಖವನ್ನೇ ನೋಡುತ್ತಾ ತಾನೂ ಒಂದು ಮಾತೂ ಆಡದೆ ಕುಳಿತಳು ಅವಳ ಪಕ್ಕದಲ್ಲೇ ಮಂದಾರ. ಮಂದ, ಒಬ್ಬೊಬ್ರು ಈ ಭೂಮಿಗೆ ಬರ್ತಾನೆ ದುರದೃಷ್ಟನ ಹೊತ್ಕೊಂಡು ಬಂದಿರ್ತಾರೆ ಅಲ್ವಾ? ನನ್ನಂಥವ್ರು, ನಾವು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಮ್ಮನ್ನ ಬಿಟ್ಟೋಗಲ್ಲ ದುರಾದೃಷ್ಟ ಅಲ್ವಾ? ನಮ್ಮ ಹಣೆ ಬರಾನೇ ಹಂಗೆ ಬರೆದು ಕಳಿಸೋನೆ ಬ್ರಹ್ಮ. ಹಣೆ ಬರಹಕ್ಕೆ ಹೊಣೆ ಯಾರು ಅಲ್ವಾ ಎಂದಿದ್ದಳು ಕುಂಕುಮ ನೋವಿನಿಂದ ವೇದಾಂತಿಯಂತೆ. ಅವಳ ಹೆಗಲ ಸುತ್ತ ಕೈ ಬಳಸಿದ್ದಳು ಮಂದಾರ. ಯಾಕೆ ಹುಡುಗಿ, ಏನೇನೋ ಯೋಚಿಸ್ತಿದೀಯಾ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಏನಾಯ್ತು ಈಗ ಅಂಥದ್ದು ಕುಂಕುಮ್? ನಿನ್ನ ನೋವನ್ನ ನನ್ನತ್ರನಾರುವೆ ಹೇಳ್ಕಳೆ. ನಾನು ಅಷ್ಟು ದೂರದವಳಾದ್ನ ನಿಂಗೆ ಎಂದಿದ್ದಳು ನೋವಿನಿಂದ.
ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನೀನುವೆ ಮಂದ? ನೀನು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಯಾಕೋ ಕಣೆ ಮಂದ, ಇವತ್ತು ಯಾಕೋ ಮನಸ್ಸಿಗೆ ತುಂಬ ಸಂಕಟ ಆಯ್ತಾ ಇದೆ. ಯಾಕೋ ಏನೂ ಸರಿಯಿಲ್ಲ ಅನ್ನಿಸ್ತಾ ಇದೆ ಕಣೆ ನನಗೆ. ಯಾಕೆ ಏನು ಕೇಳಬೇಡ. ಸತ್ಯವಾಗಿಯೂ ನನಗೆ ಗೊತ್ತಿಲ್ಲ ಮಂದ ಎಂದಿದ್ದಳು ಕುಂಕುಮ. ನಿಜವಾಗಿಯೂ ತನಗೆ ಯಾಕೆ ಹೀಗೆ ಆಗ್ತಾ ಇದೆ, ತನಗೆ ಯಾಕೆ ಈ ಪರಿಯ ಸಂಕಟ ಎಂದು ಅವಳಿಗೆ ಅರ್ಥವೇ ಆಗದೆ ಒದ್ದಾಡುತ್ತಿತ್ತು ಹುಡುಗಿ. ನಿಧಾನವಾಗಿ ಕುಳಿತು ನಿನ್ನ ಮನಸ್ಸನ್ನೇ ಕೇಳ್ಕ ಕುಂಕುಮ್. ಗೊತ್ತಾಗುತ್ತೆ ನಿಂಗೆ ಯಾಕೆ ನೋವಾಯ್ತಾ ಇದೆ ಅಂತವ. ಹೋಗ್ಲಿ ಬಿಡು, ಬಾ ಈಗ ಇಬ್ರು ಫ್ರೆಶ್ ಅಪ್ ಆಗಿ ಏನಾರ ಹೊಟ್ಟೆಗೆ ಮಾಡ್ಕೊಂಡು ತಿನ್ನೋಣ ಎಂದು ಅವಳನ್ನು ಎಬ್ಬಿಸಿದಳು ಮಂದಾರ. ಹಲೋ ಜಾನಿ, ಹೇಗಿದ್ದಾಳೆ ಬಂಗಾರಿ ಈಗ? ಅಳು ನಿಲ್ಸಿದಾಳ? ಡ್ಯಾಡಿಗೆ ಅವಳ ಅಳು ಕೇಳಿಸಿಲ್ಲ ತಾನೇ? ಕೇಳಿಸಿದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗ್ತಾರೆ. ಎಲ್ಲಿ ಅವಳ ಹತ್ತಿರ ಕೊಡು ಫೋನು ಎಂದಿದ್ದ ಒಂದೇ ಸಮನೆ ಆಯುಷ್ ಆಚಾರ್ಯ. ಇದೆಂತ ಅಣ್ಣ ನೀನು ಹಿಂಗೆ ಎಕ್ಸ್‌ಪ್ರೆಸ್ ಟ್ರೈನ್ ಹೋದಂಗೆ ಹೋಗ್ತಾ ಉಂಟು ಮಾರಾಯ. ತಡಿ ತಡಿ, ಸ್ವಲ್ಪ ಹೇಳ್ತೇನೆ. ಎಂತ ಗೊತ್ತುಂಟಾ, ನಮ್ಮ ಬಂಗಾರಿ ಹತ್ತು ಹೊತ್ತು ಈಗ ಮಲಗಿದೆ. ಸಣ್ಣ ಜ್ವರ ಬಂದಿತ್ತು ಮಾರಾಯ. ನಮ್ಮ ಡಾಕ್ಟ್ರಿಗೆ ಫೋನು ಮಾಡಿ ಕರೆಸಿದ್ದೆ. ಅದೆಂಥದೋ ಸಿರಪ್ಪು ಕೊಟ್ಟಿದ್ರು, ಕುಡಿಸಿ ಮಲಗಿಸಿದ್ದೇನೆ. ಈಗ ಎಂಥದೋ ಸಾಹಸ ಮಾಡಿ ಬಂಗಾರಿ ಅಳ್ತಾ ಇದ್ರೆ ಕೇಳದೇ ಇರ್ತದ ಮಾರಾಯ ಅಪ್ಪಾಜಿಗೆ. ಕಿವಿ ಅಂತ ಕೆಪ್ಪಾಗುಂಟ ಅವರಿಗೆ. ಕೇಳಿಸಿ ನನಗೆ ಕೇಳಿದ್ದು ವಿಷಯ ಎಂತ ಅಂತ ನನಗೆ ಎಂತ ಗೊತ್ತುಂಟು ಅವರಿಗೆ ಹೇಳುವುದಕ್ಕೆ. ಅದೇ ಹೇಳಿದೆ ಅವರಿಗೆ. ನಂಬುವುದಕ್ಕೆ ತಯಾರಿಲ್ಲ ಜನ. ನಾ ಎಂತ ಮಾಡೋದು? ಎಂಥದೋ ಒಂದು ಹೇಳಿ ಬಂದಿದ್ದೇನೆ ಈಗ ಮಾರಾಯ. ಬಹಳ ಬೇಸರ ಮಾಡ್ಕೊಳ್ತಾ ಉಂಟು ಅಪ್ಪಾಜಿ ಎಂದಿದ್ದ ಜಾನಿ ನೋವಿನಿಂದ. ಎಲ್ಲ ಸರಿ ಹೋಗುತ್ತೆ ಜಾನಿ, ಐ ಹೋಪ್. ಓಕೆ, ನಾನು ಬರ್ತೀನಲ್ಲ, ಡ್ಯಾಡಿ ಹತ್ರ ಮಾತಾಡ್ತೀನಿ. ಈಗ ಬಂಗಾರಿ ಮಲಗಿದೆಯಲ್ಲ, ಸಾಕು ಬಿಡು ಎಂದು ಕಾಲ್ ಕಟ್ ಮಾಡಿದ್ದ ಆಯುಷ್ ಆಚಾರ್ಯ. ಹಿಂದೆ ತಿರುಗಿದ್ದ ಆಯುಷ್. ವರ್ಧನ್ ಅವನ ಹಿಂದೆಯೇ ನಿಂತಿದ್ದಾನೆ ಅವನತ್ತಲೇ ನೋಡುತ್ತಾ. ಅರೇ ವರು, ನನ್ನ ಕರೆಯೋದಲ್ವಾ? ಎಷ್ಟೊತ್ತಾಯ್ತು ಬಂದು? ಜಾನಿ ಹತ್ರ ಮಾತಾಡ್ತಾ ಇದ್ದೆ. ನೀನು ಬಂದಿದ್ದು ಗೊತ್ತಾಗಿಲ್ಲ. ಬಾ ಒಳಗೆ ಕುಳಿತು ಮಾತಾಡೋಣ ಎಂದು ಕ್ಯಾಬಿನ್ ಒಳಗೆ ನಡೆದಿದ್ದ. ಹೊರಗೆ ಒಂದು ಸಲ ದೀರ್ಘ ನೋಟ ಬೀರಿ ಆಯುಷ್. ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ದ ವರ್ಧನ್. ಆಯು, ನನಗೆ ಯಾಕೋ ಗಿಲ್ಟ್ ಕಾಡ್ತಾ ಇದೆ ಕಣೋ. ನಾನು ಆ ಹುಡುಗಿಗೆ ಹಾಗೆ ಹೇಳ್ಬಾರ್ದಾಗಿತ್ತು. ನೀನು ಹೇಳ್ದೆ ಅಂತ ಹಾಗೆ ಮಾಡ್ಬಿಟ್ಟೆ ನಾನು. ತಪ್ಪಲ್ವೇನೋ ಇದು? ಯಾವತ್ತೋ ಒಂದಿನ ಆ ಹುಡುಗಿ ಬಂದು ನನ್ನ ಹತ್ರ ಯಾಕೆ ಹಾಗೆ ಮಾಡಿದ್ರಿ ಅಂದರೆ ನಾನು ಏನು ಹೇಳಲಿ? ಛೇ, ಟೇಬಲ್ಗೆ ಎರಡೂ ಕೈ ಊರಿ ಹಣೆಗೆ ಕೈ ಕೊಟ್ಟು ಹೇಳಿದ್ದ ವರ್ಧನ್ ನೋವು ಪಶ್ಚಾತ್ತಾಪದಿಂದ. ಏ, ನೀನೇನು ತಪ್ಪು ಮಾಡಿದ್ದು ಈಗ ಅವರು? ಯಾಕೆ ಹೇಗೆ ಮಾತಾಡ್ತಾ ಇದೀಯಾ? ಏನೂ ಮಾಡಬಾರ್ದ ಕೆಲಸ ಮಾಡಿಲ್ಲ ಅಲ್ವಾ ನೀನು? ಅಷ್ಟಕ್ಕೂ ನೀನು ಸತ್ಯ ಹೇಳಿದೀಯಾ ಅಲ್ವಾ? ಆ ಹುಡುಗಿಗೆ ಕೆಲಸದ ಅವಶ್ಯಕತೆ ಇತ್ತು ತಾನೇ? ನೀನು ಅವಳಿಗೆ ಸಹಾಯ ಮಾಡಿದೀಯಾ ಅಷ್ಟೇ. ನಾನು ಅವಳಿಗೆ ಕೆಲಸ ಕೊಟ್ಟು ಸಂಬಳವನ್ನೂ ಕೊಡ್ತೀನಿ ಮಾರಾಯ. ಫ್ರೀಯಾಗಿ ಅವಳನ್ನು ದುಡಿಸಿಕೊಳ್ಳಲ್ಲ. ಅವಳಿಗೂ ಇದೇ ತಾನೇ ಬೇಕಾಗಿತ್ತು. ಇದರಲ್ಲಿ ನೀನು ಪಶ್ಚಾತ್ತಾಪ ಪಡೋಕೆ ಏನಿದೆ ಎಂದಿದ್ದ ಆಯುಷ್. ಹಾಗಲ್ಲ ಕಣೋ ಆಯು, ಕೆಲಸ ಇದೆ ಅಂತ ಹೇಳುವವರೆಗೂ ಸರಿ. ಅವಳಿಗೂ ಕೆಲಸ ಬೇಕು, ಸಿಗುತ್ತೆ, ಓಕೆ. ಆದರೆ ಅದು ನಿಮ್ಮ ಮನೆ ಅಂತ ಹೇಳಿಲ್ವಲ್ಲೋ ನಾನು. ಯಾಕೋ ನನ್ನ ಫ್ರೆಂಡ್ ಹೇಳಿದ್ದು ಅಂತ ಸುಳ್ಳು ಹೇಳಿದ್ದೀನಿ ಕಣೋ. ಅದು ನಿಮ್ಮ ಮನೆ ಅಂತ ಗೊತ್ತಾದಾಗ ಹುಡುಗಿ ಶಾಕ್ ಆಗಲ್ವಾ? ನನ್ನ ಬಗ್ಗೆ ತಪ್ಪು ತಿಳಿಯಲ್ವಾ? ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ? ನಂಬಿಸಿ ಕತ್ತು ಕುಯ್ದ ಮನುಷ್ಯ ಅನ್ಕೊಳ್ಳಲ್ವಾ ಎಂದಿದ್ದ ವರ್ಧನ್ ಚಿಂತೆಯಿಂದ. ಅವನಿಗೆ ತಾನು ಅವಳಿಗೆ ಹಾಗೆ ಸುಳ್ಳು ಹೇಳಿ ಕಳಿಸಬಾರದಿತ್ತು ಎನಿಸಿ ಕಸಿವಿಸಿಯಾಗುತ್ತಿತ್ತು. ಅವನನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಿದ್ದ ಆಯುಷ್ಗೆ ಅವನ ಚಿಂತೆ ಅರ್ಥವಾಗಿತ್ತು. ಅವನ ಹತ್ತಿರ ಬಂದು ಅವನ ಹೆಗಲ ಸುತ್ತ ಕೈ ಬಳಸಿದ್ದ ಆಯುಷ್ ಆಚಾರ್ಯ. ಏ, ನೀನೇನು ತಪ್ಪು ಮಾಡಿದ್ದು ಈಗ ಅವರು? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಏನೂ ಮಾಡಬಾರದ ಕೆಲಸ ಮಾಡಿಲ್ಲ ಅಲ್ವಾ ನೀನು? ಅಷ್ಟಕ್ಕೂ ನೀನು ಸತ್ಯ ಹೇಳಿದ್ದೀಯಾ ಅಲ್ವಾ? ಆ ಹುಡುಗಿಗೆ ಕೆಲಸದ ಅವಶ್ಯಕತೆ ಇತ್ತು ತಾನೇ? ಮಾಡಿದೀಯಾ ಅಷ್ಟೇ. ಡೋಂಟ್ ವರಿ ವರು, ಹಾಗೆಲ್ಲ ಏನು ಅನ್ಕೊಳ್ಳಲ್ಲ ಹುಡುಗಿ. ಅವಳಿಗೆ ಈಗ ಬೇಕಿರೋದು ಕೆಲಸ. ಅದು ಅವಳಿಗೆ ಸಿಗುತ್ತೆ. ಹಾಗೂ ಒಂದು ವೇಳೆ ಯಾವತ್ತಾದರೂ ಅವಳು ನಿನ್ನ ಕೇಳಿದರೆ, ನನಗೆ ನಿಜವಾಗಿಯೂ ಅದು ಆಯೋ ಮನೆ ಅಂತ ಗೊತ್ತಿರಲಿಲ್ಲ. ಯಾರ ಮನೆಗೋ ಕೆಲಸದವರು ಬೇಕು ಅಂತ ನನ್ನ ಹತ್ರ ಹೇಳಿದ್ರು. ನಾನು ಕೂಡ ಅದು ಯಾರ ಮನೆ ಅಂತೆಲ್ಲ ವಿಚಾರಿಸೋಕೆ ಹೋಗಿಲ್ಲ. ನೀನು ಕೆಲಸ ಹುಡುಕ್ಬೇಕು ಅಂದಾಗ ಅವನು ಹೇಳಿದ್ದು ನೆನಪಾಯಿತು ಸಡನ್ನಾಗಿ. ಅದಕ್ಕೆ ಹೇಳಿದೆ ನಿನಗೆ ಅಷ್ಟೇ ಅಂತ ಹೇಳು. ಓಕೆ, ನಾವು ಲೀವ್ ದಟ್ ಮ್ಯಾಟರ್. ನಾನು ಈಗ ಮನೆಗೆ ಹೋಗಬೇಕು ಕಣೋ. ನಮ್ಮ ಬಂಗಾರಿಗೆ ಜ್ವರ ಇದೆಯಂತೆ. ಡ್ಯಾಡಿ ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ ಜಾನಿ. ಹೋಗಿ ನೋಡ್ತೀನಿ. ನನಗೂ ಈ ಎಲ್ಲ ನೋವಿನಿಂದ ಯಾವಾಗ ಬಿಡುಗಡೆ ನನಗೆ ಅನ್ನಿಸ್ತಿದೆ ವರು. ಸಾಕಾಗಿದೆ ನನಗೆ.
ಆ ತಲೆನೋವಿನ ಪಾರ್ಟಿ ಯಾಕೋ ನನ್ನ ಹುಡುಕ್ತಾ ಇದೆಯಂತೆ. ಅದೇನ್ ಕಥೆನೋ ನೋಡಿ ಇನ್ಫಾರ್ಮ್ ಮಾಡು ನನಗೆ ಎನ್ನುತ್ತಾ ಕುರ್ಚಿಯ ಮೇಲಿದ್ದ ಕೋಟ್ ಹೆಗಲಿಗೆ ಹಾಕಿ ಕಾರ್ ಕೀ ಕೈಗೆತ್ತಿಕೊಂಡಿದ್ದ ಆಯುಷ್ ಆಚಾರ್ಯ. ಬಂಗಾರಿಗೆ ಏನಾಯಿತು ಅಂತ ನನಗೂ ತಿಳಿಸು ಆಮೇಲೆ. ನನಗೆ ಅವಳದೇ ಚಿಂತೆಯಾಗುತ್ತೆ ಮರಿಬೇಡ. ಆ ನಿನ್ನ ಸುಂದ್ರಿಗೆ ಏನಾದರೂ ಒಂದು ಕಾಣಿಸ್ತಾನೇ ಇರುತ್ತೆ. ಅಂತೂ ನಿನ್ನ ಆಗಾಗ ನೋಡದೇ ಇದ್ರೆ ಸಮಾಧಾನ ಇಲ್ಲ ಅದಕ್ಕೆ ಅಷ್ಟೇ. ನೀನು ಅವಳ ಬಗ್ಗೆ ಯೋಚಿಸ್ಬೇಡ, ನಾನು ನೋಡ್ಕೋತೀನಿ ಅದನ್ನ. ನೀನು ಬಂಗಾರಿಯ ಆರೋಗ್ಯ, ಅಂಕಲ್ ಕಡೆ ಗಮನ ಕೊಡು ಎಂದಿದ್ದ ವರ್ಧನ್ ಅವನ ಪಕ್ಕದಲ್ಲೇ ಹೆಜ್ಜೆ ಹಾಕುತ್ತಾ. ಅವನ ಬೆನ್ನು ಸವರಿ, ನಿನ್ನಂಥ ಗೆಳೆಯ ಇರೋದು ನಿಜವಾಗಿಯೂ ನನ್ನ ಅದೃಷ್ಟ ಕಣೋವರು. ನನ್ನ ಅರ್ಧ ಭಾರವನ್ನ ನಿನ್ನ ಹೆಗಲ ಮೇಲೆ ಹೊತ್ತಿದೀಯ ನೀನು. ನೀನು ಇದ್ರೆ ಒಂಥರ ನೆಮ್ಮದಿ ನೋಡು ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕಣೋವರು. ಓಕೆ ಬಾಯ್ ಎಂದವನೇ ಅವನ ಉತ್ತರಕ್ಕೂ ಕಾಯದೆ ಹೊರ ನಡೆದಿದ್ದ ಆಯುಷ್ ಆಚಾರ್ಯ. ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಂತ ಕೆಲ ಸಮಯ ವರ್ಧನ್. ಪಾಪ ಆಯು, ಇಷ್ಟು ಸಣ್ಣ ವಯಸ್ಸಿನಲ್ಲೇ ಬಿಸ್ನೆಸ್ ಫೀಲ್ಡಲ್ಲಿ ಇವನ ಹೆಸರು ಎಷ್ಟು ಪ್ರಸಿದ್ಧಿಯಾಗಿದೆ. ನಕ್ಷತ್ರ ಫ್ಯಾಷನ್ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಇಂದು ಎಂದರೆ ಅದಕ್ಕೆ ಅವನ ಅವ್ಯಾಹತ ಶ್ರಮ, ಡೆಡಿಕೇಶನ್ ಕಾರಣ. ಆದರೆ ಇವನು ಕಳೆದುಕೊಂಡಿದ್ದು ತನ್ನ ಜೀವನವನ್ನೇ. ಪಡೆದುಕೊಂಡಿದ್ದು ಹೆಸರು, ಹಣ ಮಾತ್ರ. ನೆಮ್ಮದಿ, ಸಂತೋಷ? ಊಹೂ, ಇಲ್ಲವೇ ಇಲ್ಲ ಇವನ ಜೀವನದಲ್ಲಿ. ಛೇ, ಎಂಥ ದುರಾದೃಷ್ಟ ಇವನದು. ಮುಂದಾದರೂ ಇವನು ನೆಮ್ಮದಿಯಿಂದ ಬದುಕುವ ದಿನ ಬರಲಿ ಭಗವಂತ, ಮನಸಾರ ಗೆಳೆಯನ ಖುಷಿಗಾಗಿ ಬೇಡಿಕೊಂಡಿದ್ದ ವರ್ಧನ್. ಆಯು ಎಲ್ಲಿ? ನಾನು ಅವರ ಜೊತೆ ಮಾತಾಡಬೇಕು ಎನ್ನುತ್ತಾ ಬಂದಿದ್ದಳು ಮೋಹ. ಅವಳತ್ತ ಕಣ್ಣು ಹಾಯಿಸಿದ ವರ್ಧನ್. ಅದೇ ತುಂಡುಡುಗೆ, ಮುಖದ ತುಂಬ ಢಾಳಾದ ಬಣ್ಣ, ತುಟಿಗೆ ರಂಗು, ಬಾಬ್ ಮಾಡಿಕೊಂಡಿದ್ದ ನುಣುಪು ಕೂದಲು, ನಿರ್ಲಕ್ಷ್ಯ ನೋಟ. ನೋಡಿದವನಿಗೆ ಮುಖ ಮುರಿಯುವಂತಾಗಿತ್ತು. ತಡೆದುಕೊಂಡ. ಯಾಕೋ ಇವನಿಗೆ ಕುಂಕುಮಾಳ ಸರಳ, ಸುಂದರ, ಮುಗ್ಧ ರೂಪ ನೆನಪಾಗಿತ್ತು. ನಿಟ್ಟುಸಿರು ಬಿಟ್ಟ ಬೇಸರದಿಂದ. ಆಯುಷ್ ಅವರು ಇಲ್ಲ, ಏನೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ವಿಷಯ ಏನು ಅಂತ ನನಗೇ ಹೇಳುವ ಹಾಗಿದ್ರೆ ಹೇಳಿ, ನಾನು ನೋಡ್ಕೋತೀನಿ ಎಂದಿದ್ದ ವರ್ಧನ್ ಅನಿವಾರ್ಯವಾಗಿ. ಅವನತ್ತ ನಿರ್ಲಕ್ಷ್ಯದಿಂದ ನೋಡಿದ್ದಳು. ನಿನ್ನ ಕೈಯಲ್ಲೇನು ಸಾಧ್ಯ ಎನ್ನುವಂತೆ. ಆದರೂ ಅನಿವಾರ್ಯ, ಹೇಳಲೇಬೇಕಾಯ್ತು. ಆಯುಷ್ ಇಲ್ಲವಲ್ಲ ಈಗ. ಎಷ್ಟು ಧೈರ್ಯ ಇದ್ರೆ ಆ ಮಿಡಲ್ ಕ್ಲಾಸ್ ಹುಡುಗಿ ನನಗೆ, ಈ ಮೋಹಾಗೆ ತಿರುಗಿಸಿ ಮಾತಾಡ್ತಾಳೆ. ನಾನು ಕರೆದರೆ ಬರಲ್ಲ ಅಂತಾಳೆ. ಆಫ್ಟರ್ ಆಲ್ ವರ್ಕರ್ ಅವಳು. ಐ ವಾಂಟ್ ಟು ಪನಿಷ್ ಹರ್. ಅವಳ ಈ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಲೇಬೇಕು. ಕೋಪದಿಂದ ಕೆಂಡವಾಗಿದ್ದಳು ಅವಳು. ಸಾರಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನು ಹೇಳ್ತಾ ಇದ್ದೀರಾ ನೀವು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅರ್ಥ ಆಗಲಿಲ್ಲ ಎಂದಿದ್ದ ಸಮಾಧಾನದಿಂದ ವರ್ಧನ್. ಇನ್ಯಾರಿದ್ದಾರೆ ಮಿಡಲ್ ಕ್ಲಾಸ್ ಜನ ಇಲ್ಲಿ? ಇದ್ದಾಳಲ್ಲ ಹೊಸದಾಗಿ ಬಂದವಳು, ಏನವಳ ಹೆಸರು? ಹಾ, ಕುಂಕುಮ, ಅವಳೇ ಎಂದಿದ್ದಳು ಕೋಪದಿಂದ. ಮೊದಲೇ ಅವಳು ಕೆಲಸ ಬಿಟ್ಟು ಹೋಗಿದ್ದರಿಂದ ನೋವಲ್ಲಿದ್ದವನಿಗೆ ಇವಳ ಮಾತು ಕೋಪವನ್ನೇ ತರಿಸಿತ್ತು. ವಾಟ್ ವಾಟ್ ನಾನ್ಸೆನ್ಸ್ ಮಿಸ್ ಮೋಹ. ನೀವ್ಯಾಕೆ ಅಲ್ಲಿ ಅವರ ಹತ್ತಿರ ಹೋಗಿದ್ರಿ? ಅಷ್ಟಕ್ಕೂ ಅವರು ಹಾಗೆಲ್ಲ ಏನೇನೋ ಮಾತನಾಡುವವರೇ ಅಲ್ಲ. ಐ ನೋ ಹರ್ ನೇಚರ್ ವೆರಿ ವೆಲ್. ಏನೋ ಹೇಳಿದಿರಾ ನೀವು, ಅದಕ್ಕೆ ಅವರು ಹಾಗೆ ಮಾತಾಡಿರ್ತಾರೆ. ಎನಿವೇಸ್, ಈಗ ಅದರ ಬಗ್ಗೆ ಯಾರ ಹತ್ತಿರ ಹೇಳಿದರೂ ಪ್ರಯೋಜನವಿಲ್ಲ. ಅವರು ಈಗ ನಕ್ಷತ್ರದ ಎಂಪ್ಲಾಯ್ ಅಲ್ಲ. ಶಿ ರಿಸೈನ್ಡ್ ಹರ್ ಜಾಬ್. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅನ್ಕೋತೀನಿ ಎಂದವನೇ ಅವಳ ಉತ್ತರಕ್ಕೂ ಕಾಯದೆ ಸರಸರನೆ ನಡೆದು ಬಿಟ್ಟಿದ್ದ ವರ್ಧನ್ ಅಲ್ಲಿಂದ. ಅವನ ಮಾತು ಕೇಳಿ ನೆಲಕ್ಕೆ ಕಾಲಪ್ಪಳಿಸಿ ತನ್ನ ಕೋಪವನ್ನ ಹೊರಹಾಕಿದ್ದಳು ಮೋಹ. ಎಷ್ಟು ಹೊತ್ತಿಗೆ ಕರ್ಕೊಂಡು ಬಂದೆ ಜಾನಿ ಬಂಗಾರಿನ? ಕಾಲ್ ಮಾಡಿದ್ರ ಸ್ಕೂಲಿಂದ? ಈಗ ಹೇಗಿದೆ ಮಗು? ಮನೆಯ ಒಳಗಡೆ ಬರುತ್ತಲೇ ಒಂದೇ ಸಮನೆ ಕೇಳಿದ್ದ ಜಾನಿಯನ್ನ ಆಯುಷ್ ಆಚಾರ್ಯ. ಅವನಿಗೆ ಎಲ್ಲರಿಗಿಂತ ಅವನ ಮಗುವಿನ ಆರೋಗ್ಯ ಮುಖ್ಯವಾಗಿತ್ತು ಆ ಕ್ಷಣ. ಹೋ ಹೋ ಹೋ, ನಿಧಾನ ಅಣ್ಣ, ನೀನು ಒಳಗೆ ಬಾ ಮೊದಲು, ಎಲ್ಲ ಹೇಳ್ತೇನೆ ನಾನು. ಈಗ ನಮ್ಮ ಬಂಗಾರಿ ಆರಾಮಾಗಿ ಮಲಗುಂಟು ಮಾರಯ್ಯ. ನೀ ಎಂತ ಚಿಂತೆ ಮಾಡಬೇಡ ಆಯಿತಾ? ಹೇಳಲಿ ಅದು, ಆಮೇಲೆ ನೋಡುವ ಎಂಥ ಕಥೆ ಎಂದು. ಈಗ ನೀನು ಅಪ್ಪ ಅವರ ಹತ್ತಿರ ಹೋಗಿ ಸಮಾಧಾನ ಮಾಡು. ಎಂತ ಹೇಳಿದರೂ ಕೇಳುತ್ತಿಲ್ಲ ಅವರು. ಬಹಳ ಬೇಸರದಲ್ಲಿ ಇದ್ದಾರೆ. ನಾ ಎಂತ ಹೇಳಲಿಕ್ಕೆ ಆಗ್ತದೆ? ನನಗೆ ಆದಷ್ಟು ಸಮಾಧಾನ ಮಾಡಿದೆ ಅಷ್ಟೇ. ನೀನು ಹೋಗಿ ನೋಡು ಮಾರಾಯ ಎಂದಿದ್ದ ಚಿಂತೆಯಿಂದ ಜಾನಿ. ಹಣೆ ಒತ್ತಿಕೊಂಡಿದ್ದ ಚಿಂತೆಯಿಂದ ಆಯುಷ್ ಆಚಾರ್ಯ. ಅವನ ಮಾತು ಕೇಳಿ ನೋವಿನಿಂದ. ಯಾಕೋ ಇತ್ತೀಚೆಗೆ ಡ್ಯಾಡಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ತುಂಬ ಎಕ್ಸೈಟ್ ಆಗ್ತಾರೆ. ಎಲ್ಲವನ್ನೂ ಮನಸ್ಸಿಗೆ ಹಚ್ಕೋತಾರೆ ಅನ್ನಿಸ್ತಾ ಇದೆ ಕಣೋ ಜಾನಿ. ಎಷ್ಟೇ ತಿಳಿ ಹೇಳ್ತೀನಿ ಅವರಿಗೆ, ಸಮಾಧಾನ ಮಾಡ್ತೀನಿ. ಹ್ಞೂ, ಪ್ರಯೋಜನ ಆಗ್ತಾ ಇಲ್ಲ ಕಣೋ. ಯಾವ ಕಡೆಗೆ ಅಂತ ನೋಡಲಿ ನಾನು? ಬಂಗಾರಿಯನ್ನ ನೋಡಲಾ? ಡ್ಯಾಡಿಯನ್ನ ಗಮನಿಸ್ಲಾ? ಬಿಸ್ನೆಸ್ ಸಂಭಾಳಿಸ್ಲಾ? ಸಾಕಾಗಿ ಹೋಗಿದೆ ಜಾನಿ ನನಗೂ ಎಂದಿದ್ದ ನೋವಿನಿಂದ ಆಯುಷ್ ಆಚಾರ್ಯ.
ಎಲ್ಲ ಸರಿಯಾಗ್ತದೆ ಅಣ್ಣ. ನೀನು ಹಿಂಗೆ ಬೇಸರ ಮಾಡಿಕೊಂಡರೆ ನನಗೂ ಬೇಸರ ಆಗ್ತದೆ ಅಣ್ಣ. ಅಪ್ಪ ಒಬ್ಬರೇ ಇರುತ್ತದೆ ಅಲ್ವಾ? ಅದಕ್ಕೆ ಹೀಗಾಗ್ತಾ ಉಂಟು. ಅವರಿಗೆ ಟ್ರೀಟ್ಮೆಂಟ್ ಮಾಡುವವರು ಸಹ 3 ಗಂಟೆ ಇದ್ದು ಹೋಗಿ ಬಿಡ್ತಾರೆ ಅಲ್ವಾ? ಒಬ್ಬರು ಅವರ ಹತ್ತಿರ ಇದ್ದರೆ ಅವರಿಗೆ ಹೀಗೆ ಎಂತೆಂಥದೋ ಯೋಚನೆ ಬರುವುದು ಕಡಿಮೆ ಆಗ್ತದೇನೋ ಅಲ್ವಾ? ನನ್ನ ಅಭಿಪ್ರಾಯ ಇದು ಅಷ್ಟೇ. ನನಗೆ ಪುರುಸೊತ್ತು ಆದಾಗ ಹೋಗಿ ಬರ್ತೇನೆ. ಆದರೆ ನನಗೆ ಸಮಯ ಸಿಗುವುದಿಲ್ಲವಲ್ಲ ಅಣ್ಣ. ಎಂತ ಮಾಡಲಿ ಮಾರಾಯ ನಾನು ಎಂದಿದ್ದ ಜಾನಿ ಕೂಡ ಸಹಾಯಕತೆಯಿಂದ. ನಿನ್ನ ತಲೆಯ ಮೇಲೆ ಇಡೀ ಮನೆಯ ಜವಾಬ್ದಾರಿ ಇದೆ ಕಣೋ ಜಾನಿ. ನೀನು ಇರುವುದರಿಂದ ನಾನು ಇಷ್ಟಾದರೂ ನೆಮ್ಮದಿಯಿಂದ ಇದ್ದೀನಿ. ನೀನು ಹೇಳ್ತಿರೋದು ಸರಿಯಾಗಿಯೇ ಇದೆ ಜಾನಿ. ಒಬ್ಬರು ಡ್ಯಾಡಿ ಹತ್ತಿರ ಇದ್ದರೆ ಅವರ ಮನಸ್ಸು ಇಲ್ಲಸಲ್ಲದ್ದನ್ನ ಯೋಚಿಸಲ್ಲ. ಆಗ ಅವರ ಮಾನಸಿಕ ಸ್ಥಿತಿಯೂ ಸರಿ ಹೋಗಬಹುದು. ಮನಸ್ಸು ಚೆನ್ನಾಗಿದ್ದರೆ ದೇಹ ಕೂಡ ಚಿಕಿತ್ಸೆಗೆ ಸ್ಪಂದಿಸುತ್ತೆ. ಆಗ ಅವರ ಆರೋಗ್ಯ ಕೂಡ ಸರಿ ಹೋಗಬಹುದು. ಇದನ್ನೆಲ್ಲವನ್ನು ಯೋಚಿಸಿಯೇ ನಾನು ಒಂದು ವ್ಯವಸ್ಥೆ ಮಾಡಿದ್ದೀನಿ ಜಾನಿ. ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲು ಡ್ಯಾಡಿ ಹತ್ರ ಹೋಗಿ ಬರ್ತೀನಿ ಎಂದು ರಘುನಂದನ್ ಆಚಾರ್ಯ ಅವರ ರೂಮಿನತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ. ಏನೋ ವರ್ಧನ್ ಸರ್ ಪುಣ್ಯದಿಂದ ನನಗೆ ಈ ದಿನ ಕೆಲಸ ಸಿಕ್ಕಿದರೆ ಸಾಕು ಕಣೆ ಮಂದ. ದಿನ ಬೆಳಗಾದ್ರೆ ಕೆಲಸಕ್ಕೆ ಅಲಿಯೋದು ತಪ್ತದೆ ಎನ್ನುತ್ತಾ ಕತ್ತಿಗೆ ವೇಲ್ ಸುತ್ತಿಕೊಳ್ಳುತ್ತಿದ್ದಳು ಕುಂಕುಮ. ಹಂಗಾರೆ ನಿಂಗೆ ಆ ಕೆಲಸ ಸಿಕ್ಕರೆ ನನ್ನ ಬಿಟ್ಬಿಟ್ಟು ಹೋಯ್ತೀಯ ನೀನು? ಅಲ್ಲೇ ಎಲ್ಲ ಅದೇ ವ್ಯವಸ್ಥೆ ಅಂತಿದೆಯಲ್ಲ ಎಂದಿದ್ದಳು ಅಳುಧ್ವನಿಯಲ್ಲಿ ಮಂದಾರ. ಅವಳಿಗೆ ಗೆಳತಿ ತನ್ನನ್ನು ಬಿಟ್ಟು ಹೋದರೆ ಎಂಬ ಚಿಂತೆ. ಇದೇನೇ ಮಂದ, ನಿನ್ನ ಬಿಟ್ಬಿಟ್ಟು ನಾನು ಹೋಗ್ತೀನಾ? ಹಿಂಗೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ ನೀನು? ನೀನು ನನ್ನ ಬಗ್ಗೆ ಗೊತ್ತಿದ್ದುವೆ ಇದು ತಪ್ಪಲ್ವೇನೆ ಮಾರೈತಿ? ಏನು ಗೊತ್ತಾ, ಆ ಕೆಲಸ ನನಗೆ ಸಿಗೋದೇ ಡೌಟ್ ಅದೇ ಮೊದಲನೇದಾಗಿ. ಹಂಗೂ ಯಾವುದೋ ಪವಾಡ ನಡೆದು ಸಿಕ್ತು ಅನ್ಕ, ಇನ್ನುವೆ ನನ್ನ ಜೊತೆಗೇ ಕರ್ಕೊಂಡು ಹೋಗ್ತೀನಿ ನಿನ್ನೂವೆ. ಅಲ್ಗೆಯ ಅಲ್ಲಿ ಊಟ ವಸತಿ ಎಲ್ಲ ವ್ಯವಸ್ಥೆನೂ ಇದೆಯಂತೆ ಕಣೆ. ನಮ್ಮಂಥವ್ರನ್ನ ಅವರ ಬಂಗ್ಲೆಯಾಗಂತೂ ಇಟ್ಕೊಳ್ಳಲ್ಲ ಅಂದಮೇಲೆ ಔಟ್ ಹೌಸ್ ಥರ ಏನಾದರೂ ವ್ಯವಸ್ಥೆ ಇದ್ದೇ ಇರುತ್ತೆ. ಅಲ್ಲಿ ನಾನೊಬ್ಳೇ ಇರೋಕ್ಕಾಗದ? ಇಲ್ಲ ತಾನೇ? ಅದಕ್ಕೆಯ ನಿನ್ನೂ ನನ್ನ ಜೊತೆಗೇ ಕರ್ಕೊಂಡು ಹೋಗ್ತೀನಿ. ನನಗೆ ಒಂದು ವೇಳೆ ಕೆಲಸ ಸಿಕ್ಕರೆ ಅದನ್ನೇ ಹೇಳ್ತೀನಿ ಅವರಿಗೂವೆ. ನೀನು ರೆಡಿಯಾಗಿರೋ ಬರೋದಕ್ಕೆ ಅಷ್ಟೇಯಾ ಎಂದಿದ್ದಳು ಗಂಭೀರವಾಗಿ ಕುಂಕುಮ.